2050 ವೇಳೆಗೆ ಕ್ಯಾನ್ಸರ್ ಸ್ಫೋಟ, WHO ಎಚ್ಚರಿಕೆ. 2050ರಲ್ಲಿ ಕ್ಯಾನ್ಸರ್ ಏಕೆ ಇಷ್ಟು ಹೆಚ್ಚಾಗಲಿದೆ? ಹಾಗಾದ್ರೆ ವರದಿ ಹೇಳೋದೇನು? ಕ್ಯಾನ್ಸರ್ ಸ್ಫೋಟಕ್ಕೆ WHO ವಾರ್ನಿಂಗ್. 2050ರೊಳಗೆ 77% ಹೆಚ್ಚಳ ಸಾಧ್ಯತೆ. ಕಲ್ಪನೆ ಮಾಡಿ, ಇಂದು 10 ಜನರಿರುವ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇದೆ ಎನ್ನೋಣ. ಆದ್ರೆ ಇದೇ ಪರಿಸ್ಥಿತಿ 2050ರ ವೇಳೆಗೆ ಇನ್ನಷ್ಟು ಭಯಾನಕವಾಗಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಕ್ಯಾನ್ಸರ್ ಎಂಬುದು ಇನ್ನು ಕೆಲವರ ಸಮಸ್ಯೆಯಲ್ಲ, ಇದು ಇಡೀ ಮಾನವ ಕುಲ ಎದುರಿಸುತ್ತಿರುವ ಮೌನದ ಮಹಾಮಾರಿಯಾಗಿದೆ. 2050ರ ವೇಳೆಗೆ ವಿಶ್ವದಾದ್ಯಂತ ಹೊಸ ಕ್ಯಾನ್ಸರ್ ಪ್ರಕರಣಗಳು ಸುಮಾರು 35 ಮಿಲಿಯನ್ ತಲುಪಬಹುದು ಎಂದು WHO ಎಚ್ಚರಿಕೆ ನೀಡಿದೆ. ಹಾಗಾದ್ರೆ ಈ ಭಯಾನಕ ಏರಿಕೆಗೆ ಕಾರಣವೇನು? ಇದನ್ನು ತಡೆಯುವುದು ಹೇಗೆ? ಈ ರೋಗ ಕೇವಲ ಒಬ್ಬ ವ್ಯಕ್ತಿಯ ದೇಹವನ್ನು ಮಾತ್ರವಲ್ಲ, ಒಂದು ಕುಟುಂಬದ ಕನಸುಗಳನ್ನ, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಮಾನಸಿಕ ನೆಮ್ಮದಿಯನ್ನು ಕುಸಿಯುವಂತೆ ಮಾಡ್ತಾ ಇದೆ. ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಪ್ರಸ್ತುತ ಪ್ರತಿ ವರ್ಷ ಸುಮಾರು 20.6 ಮಿಲಿಯನ್ ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗುತ್ತಿವೆ. ಸುಮಾರು 10 ಮಿಲಿಯನ್ ಜನರು ಕ್ಯಾನ್ಸರ್ನಿಂದಲೇ ಸಾವನ್ನಪ್ಪುತ್ತಿದ್ದಾರೆ. ಜಗತ್ತಿನಲ್ಲಿ ಸಾವಿಗೆ ಕಾರಣವಾಗುವ 2ನೇ ಅತಿ ದೊಡ್ಡ ಕಾಯಿಲೆಯಾಗಿ ಕ್ಯಾನ್ಸರ್ ಗುರುತಿಸಿಕೊಂಡಿದೆ. ಆದ್ರೆ ಆತಂಕಕಾರಿ ಸಂಗತಿ ಎಂದ್ರೆ 2050ರ ವೇಳೆಗೆ ಈ ಸಂಖ್ಯೆ ಸುಮಾರು 35 ಮಿಲಿಯನ್ಗೆ ಏರಿಕೆಯಾಗಬಹುದು. ಅಂದರೆ ಮುಂದಿನ 25 ವರ್ಷಗಳಲ್ಲಿ ಹೊಸ ಕ್ಯಾನ್ಸರ್ ಪ್ರಕರಣಗಳು ಸುಮಾರು 70ರಿಂದ 77% ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು WHO ಎಚ್ಚರಿಸಿದೆ. ಕ್ಯಾನ್ಸರ್ ಪ್ರಕರಣಗಳ ಏರಿಕೆಗೆ ಒಂದೇ ಒಂದು ಕಾರಣವಿಲ್ಲ, ಸಾಕಷ್ಟು ಕಾರಣಗಳಿದೆ. ಮೊದಲನೇದಾಗಿ ತಂಬಾಕು ಮತ್ತು ಧೂಮಪಾನ. ಇವು ತಡೆಗಟ್ಟಬಹುದಾದ ಕ್ಯಾನ್ಸರ್ಗಳಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಎರಡನೆಯದಾಗಿ ಜನಸಂಖ್ಯೆಯ ಹೆಚ್ಚಳ ಮತ್ತು ವಯಸ್ಸಾಗುತ್ತಿರುವ ಜನಸಂಖ್ಯೆ. ವಯಸ್ಸು ಹೆಚ್ಚಾದಂತೆ ಕ್ಯಾನ್ಸರ್ ಅಪಾಯವು ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ಮೂರನೆಯದು ಜಡ ಜೀವನ ಶೈಲಿ, ವ್ಯಾಯಾಮದ ಕೊರತೆ, ಬೊಜ್ಜು, ಸಂಸ್ಕರಿತ ಆಹಾರ, ಪೋಷಕಾಂಶಗಳ ಕೊರತೆ ಇರುವ ಆಹಾರ ಪದ್ಧತಿ ಇವೆಲ್ಲವೂ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತಿವೆ. ಇದರ ಜೊತೆಗೆ ಮದ್ಯಪಾನ, ವಾಯುಮಾಲಿನ್ಯ, ಪರಿಸರದಲ್ಲಿನ ವಿಷಕಾರಿ ರಾಸಾಯನಿಕಗಳು ಹಾಗೂ HPV ಮತ್ತು ಹೆಪಟೈಟಿಸ್ ಬಿ ನಂತಹ ಸೋಂಕುಗಳು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಹಾಗಾದ್ರೆ ಇದಕ್ಕೆ ಪರಿಹಾರವೇನು? WHO ಪ್ರಕಾರ ತಡೆಗಟ್ಟುವಿಕೆಯೇ ಅತ್ಯುತ್ತಮ ಚಿಕಿತ್ಸೆ. ತಂಬಾಕು ಬಳಕೆಯನ್ನು ನಿಯಂತ್ರಿಸುವುದು, ಆರೋಗ್ಯಕರ ಆಹಾರ ಸೇವಿಸುವುದು, ಪ್ರತಿದಿನ ವ್ಯಾಯಾಮ ಮಾಡೋದು, ಮದ್ಯಪಾನದಿಂದ ದೂರ ಇರೋದು, ಹೆಪಟೈಟಿಸ್ ಬಿ ಲಸಿಕೆ ಪಡೆಯುವುದು ಮತ್ತು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಇವೆಲ್ಲವೂ ಲಕ್ಷಾಂತರ ಜೀವಗಳನ್ನು ಉಳಿಸಬಲ್ಲವು. ಅದರ ಜೊತೆಗೆ ಸರ್ಕಾರಗಳು ಕ್ಯಾನ್ಸರ್ ಸ್ಕ್ರೀನಿಂಗ್ ಕಾರ್ಯಕ್ರಮಗಳನ್ನು ವಿಸ್ತರಿಸಬೇಕು, ಅಗತ್ಯ ಔಷಧಿಗಳನ್ನು ಎಲ್ಲರಿಗೂ ಕೈಗೆಟುಕುವಂತೆ ಮಾಡಬೇಕು ಹಾಗೂ ಆರೋಗ್ಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು. ಕ್ಯಾನ್ಸರ್ ಎಂಬುದು ಕೇವಲ ವೈದ್ಯಕೀಯ ಸವಾಲಲ್ಲ, ಅದು ಸಾಮಾಜಿಕ, ಆರ್ಥಿಕ ಮತ್ತು ಮಾನವೀಯ ಸವಾಲು ಕೂಡ ಹೌದು. ಇಂದು ನಾವು ತೆಗೆದುಕೊಳ್ಳುವ ಆರೋಗ್ಯಕರ ನಿರ್ಧಾರಗಳೇ ನಾಳೆಯ ನಮ್ಮ ಬದುಕನ್ನು ರಕ್ಷಿಸಬಹುದು. ನೆನಪಿಡಿ, ಕ್ಯಾನ್ಸರ್ ವಿರುದ್ಧದ ಅತಿ ದೊಡ್ಡ ಔಷಧಿ ಕೇವಲ ಆಸ್ಪತ್ರೆಯಲ್ಲ, ನಮ್ಮ ಜೀವನ ಶೈಲಿಯಲ್ಲೂ ಅಡಗಿದೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋವನ್ನ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾಕಂದ್ರೆ ಒಂದು ಮಾಹಿತಿ ಒಂದು ಜೀವವನ್ನು ಉಳಿಸಬಹುದು.